ನನಗೆ ಟಸು ಪುಸು ಇಂಗ್ಲೀಷ್ ಓದಕ್ಕೆ ಬರುತ್ತಾ? ಅದು ಸರಿ, ಹಂಗಂದ್ರೆ ಏನು? ಅಯ್ಯೋ ಪೆದ್ದಜ್ಜಿ, ಹಂಗಂದ್ರೆ ಈ ಟಾಯ್ಲೆಟ್ ನ ಯೂಸ್ ಮಾಡಬೇಡಿ ಅಂತ ಅರ್ಥ. ಓ ಹೌದಾ? ಅಲ್ಲ, ಇದನ್ನ ಉಪಯೋಗಿಸಿದ್ರೆ ಏನಾಗುತ್ತೆ? ಡೋರ್ ತೆಗಿತಿದ್ದಾಗೆ ಗಬ್ಬು ಸ್ಮೆಲ್ ಬರುತ್ತೆ. ಹೌದಾ? ನೀನು ಕಿರ್ಚಿದ್ ಕೇಳಿ ನಂಗೆ ಭಯ ಆಗೋಯ್ತು. ಇವೆಲ್ಲ ನನಗೆ ಗೊತ್ತಾಗಲ್ವಲ್ಲ, ಏನ್ ಮಾಡ್ಲಿ? ಅದಕ್ಕೆ ಅಮ್ಮ ಅವಾಗ ಇಂಗ್ಲಿಷ್ ಕಲೀರಿ ಅಂತ ಹೇಳ್ತಿದ್ದು. ಆದ್ರೆ ನೀನ್ ಕಲೀಲೇ ಇಲ್ಲ. ನೀನು ಇಂಗ್ಲಿಷ್ ಕಲ್ತಿದ್ರೆ ಇವತ್ತಿದನ್ನ ಓದ್ಬೋದಾಗಿತ್ತಾ? ನೀನು ಇಂಗ್ಲಿಷ್ ಕಲಿದೆ ಜಾತಕ ಭವಿಷ್ಯ ಅಂತ ಟಿವಿ ನೋಡ್ತಾ ಕೂತ್ಕೊಂಡ್ಬಿಟ್ಟಿದ್ದೆ. ಈಗ ನೋಡಿ ಏನಾಯ್ತು? ಏ ಕಳ್ಳಿ, ನನಗೆ ಎದುರುತ್ರ ಕೊಡ್ತೀಯಾ? ನಿಮ್ಮಮ್ಮ ಬಿಡಮ್ಮ, ನಿಮಗೋಸ್ಕರ ಎಲ್ಲ ಕಲ್ತ್ಲು, ಎಲ್ಲ ಮಾಡ್ತಿದ್ಲು. ಅವಳ ದಾರಿಲಿ ನಾನಷ್ಟೇ ಅಲ್ಲಮ್ಮ, ಯಾರಿಂದಲೂ ನಡೆಯೋಕ್ಕೆ ಸಾಧ್ಯ ಇಲ್ಲ. ಲಕ್ಷ್ಮಿಗೆ ಸಾಟಿ ಲಕ್ಷ್ಮಿನೇ. ಅದಕ್ಕೆ ಆ ದೇವರು ಅವಳನ್ನ ಬೇಗ ಕರ್ಕೊಂಡ್ಬಿಟ್ಟ. ಆ ದೇವರು ಲಕ್ಷ್ಮಿನ ಕರ್ಕೊಂಡ್ಬಿಟ್ರೆ ಇವ್ರನ್ನ ಸೋಲಿಸಬಹುದು ಅಂತ ತಿಳ್ಕೊಂಡ್ಬಿಟ್ಟ. ಅದು ಸುಳ್ಳು. ಯಾಕೆಂದ್ರೆ ಲಕ್ಷ್ಮಿ ತೋರಿಸಿದ ದಾರಿ ನಮ್ಮ ಕಣ್ಮುಂದೆನೇ ಇದೆ. ಆ ದಾರಿಲಿ ಹೋದ್ರೆ ಸಾಕು, ನಾವು ಚೆನ್ನಾಗಿರ್ಬಹುದು. ನಾವೇನೋ ಅಮ್ಮ ಹೇಳಿದ ದಾರಿಯಲ್ಲಿ ಹೋಗ್ತಿದ್ವಿ, ನೀನ್ ಅಮ್ಮ ಹೇಳಿದ ದಾರಿಯಲ್ಲೂ ಹೋಗ್ಲಿಲ್ಲ, ಇಂಗ್ಲಿಷು ಕಲೀಲಿಲ್ಲ. ಇವರೇ ಬ್ಯಾಡ್ ಅಜ್ಜಿ. ನನ್ನ ಸೊಸೆ ಮುತ್ತಿನಂಥ ಮೊಮ್ಮಕ್ಕಳನ್ನ ಕೊಟ್ಟು ಅವರಿಗೆ ಅವಳದೇ ಬಂಗಾರದ ಗುಣನ ಕಲಿಸಿಕೊಟ್ಟಿದ್ದಾಳೆ. ಇದಕ್ಕಿಂತ ಇನ್ನೇನಾಗಬೇಕಮ್ಮ? ನೀವು ನನ್ನ ಜೊತೆಲಿ ಇರಬೇಕಾದ್ರೆ ನನಗೆ ಯಾವ ತೊಂದರೆನೂ ಇಲ್ಲ, ನನಗಿನ್ನೇನೂ ಬೇಕಲ್ಲ. ಅಜ್ಜಿ, ನೀನ್ ಹೀಗೆ ಮಾತಾಡ್ತಾ ನಿಂತಿರ್ತೀಯ ಅಥವಾ ರೆಸ್ಟ್ ರೂಮ್ಗೆ ಹೋಗಿ ಬರ್ತೀಯಾ? ನೀನು ಹೋಗ್ಬೇಡ ಅಂತ ಹೇಳ್ದಲ್ಲಮ್ಮ. ಅಯ್ಯೋ ಅಜ್ಜಿ, ಈ ರೂಮ್ಗೆ ಹೋಗ್ಬೇಡ, ಪಕ್ಕದ ರೂಮ್ಗೆ ಹೋಗು. ಸರಿ, ಇಲ್ಲೇ ಇರು. ಲಕ್ಷ್ಮಿ ಕತೆ ಮುಗಿಸ್ತೀಯಾ? ಹೌದು ಮೇಡಮ್, ಆ ಲಕ್ಷ್ಮಿ ಕತೆ ಮುಗಿಸಿ ಡೈರೆಕ್ಟಾಗಿ ಇಲ್ಲಿಗೆ ಬರ್ತಾ ಇದ್ದೀನಿ. ವಾಟ್ಸಪ್ಪಲ್ಲಿ ನಿಮಗೆ ಫೋಟೋಸ್ ಕಳಿಸಿದ್ನಲ್ಲ, ನೀವು ನೋಡಿದ್ರಲ್ಲ, ಮತ್ತ್ಯಾಕೆ ಹೀಗೆ ಕೇಳ್ತಾ ಇದ್ದೀರಾ? ಯಾವುದೇ ಸಾಕ್ಷಿ ಆಧಾರ ಸಿಗ್ದಿರೋ ಹಾಗೆ ಮಾಡಿದ್ಯಾ ತಾನೆ? ಇಲ್ಲ ಮೇಡಮ್, ನಾನು ಕೊಲೆ ಮಾಡಿರೋದು ಯಾರಿಗೂ ಗೊತ್ತಾಗಿಲ್ಲ. ಸಾಕ್ಷಿ ಉಳಿಸ್ಬೇಡ ಅಂತ ಹೇಳ್ದೆ ತಾನೆ? ಮೇಡಮ್, ಚುಚ್ಚಿದ ಚಾಕು ನನ್ನ ಹತ್ರನೇ ಇದೆ. ನಾನು ಹೋಗಿ ಕೊಲೆ ಮಾಡಿದ್ದು ಯಾರಿಗೂ ಗೊತ್ತಾಗಿಲ್ಲ, ಯಾಕಂದ್ರೆ ನಾನು ಬುರ್ಕಾ ಹಾಕೊಂಡಿದ್ದೆ. ಯಾವುದೇ ಎವಿಡೆನ್ಸ್ ಸಿಗದಿರೋ ಥರನೇ ಮೇಡಮ್ ನಾನು ಕೊಲೆ ಮಾಡಿ ಬಂದಿರೋದು. ನೆನಪು ಮಾಡ್ಕೋ. ಇಲ್ಲ ಮೇಡಮ್, ಸಾಕ್ಷಿ ಬಿಟ್ರೆ ಸರ್ವನಾಶ ಆಗ್ತೀವಿ ಅಂತ ಗೊತ್ತಿತ್ತು ತಾನೆ? ಗೊತ್ತಿದ್ದು ಯಾಕೆ ತಪ್ಪು ಮಾಡಿದೆ? ಮೇಡಮ್, ನೀವೇನು ಹೇಳ್ತಾ ಇದ್ದೀರೋ ನನಗೆ ಅರ್ಥ ಆಗ್ತಿಲ್ಲ. ಈಗ ಯಾರು ಗೊತ್ತಾಗಿದೆ? ಮತ್ತ ಆ ಸೂರಿಗೆ ಹೇಗೋ ಗೊತ್ತಾಯ್ತು? ಮೇಡಮ್, ಏನು ಹೇಳ್ತಾ ಇದ್ದೀರಾ? ಅವನು ಇಲ್ಲಿಗೆ ಬಂದಿದ್ದ. ನೀನ್ ಲಕ್ಷ್ಮಿನ್ ಶಿರಡಿಲ್ ಕೊಲೆ ಮಾಡ್ದ್ಯೋ ಬೆಂಗಳೂರಲ್ಲಿ ಕೊಲೆ ಮಾಡ್ದ್ಯೋ ಅನ್ನೋದನ್ನೂ ಹೇಳ್ದ. ಅದಕ್ಕೆ ನಿನ್ನ ವಿರುದ್ಧ ಕಂಪ್ಲೇಂಟ್ ಕೊಡೋದಕ್ಕೆ ಅವನನ್ನು ಕಳಿಸಿದೆ.
ಆದಷ್ಟು ಬೇಗ ನಿಮ್ಮ ಒಳಗಿರ್ತೀಯ. ಅಲ್ಲ ಮೇಡಮ್, ನಾನು ಇಷ್ಟೆಲ್ಲ ಮಾಡಿದ್ದು ನಿಮಗೋಸ್ಕರನೇ ತಾನೇ. ನೀವೇ ಕಂಪ್ಲೇಂಟ್ ಕೊಡಕ್ಕೆ ಕಳಿಸಿದ್ದೀರಾ. ನಾನು ಏನು ಅನ್ಯಾಯ ಮಾಡಿದ್ದೀನಿ ಮೇಡಮ್ ನಿಮಗೆ? ಅವನೇನೋ ಬಂದವನು ಸುಮ್ಮನೆ ಹೊಟ್ಟೋಗ್ತಾನೆ ಅಂದ್ಕೊಂಡೆ. ಅವನು ಇಲ್ಲಿಗೆ ಬರ್ತಾನೆ ಅಂತ ನಾನು ಗೆಸ್ ಮಾಡಿರಲಿಲ್ಲ ಮೇಡಮ್. ಅವನಿಗೆ ಈ ವಿಷಯ ಗೊತ್ತಾಗಿದ ತಕ್ಷಣ ನಿಮಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ ಅನ್ನೋ ಥರ ಮ್ಯಾನೇಜ್ ಮಾಡಿದ್ದೆ. ಅವನದನ್ನು ನಂಬೋ ಹಾಗೆ ಮಾತಾಡಿದ್ದೆ ಮೇಡಮ್. ನೀನು ಹೇಳಿದ್ಯಾ, ಆದರೆ ಅವ್ನು ನಂಬಿಲ್ಲ. ಅವ್ನು ಡೌಟ್ ಬಂದು ಇಲ್ಲಿ ವಿಚಾರಿಸೋದಕ್ಕೆ ಬಂದಿದ್ದ. ನಾನು ಇದಕ್ಕೇನು ಸಂಬಂಧ ಇಲ್ಲ ಅನ್ನೋ ರೀತಿನೇ ಮಾತಾಡ್ತೀನಿ. ಈಗ ನೀನೇನು ಮಾಡ್ಕೋತೀಯ ಮಾಡ್ಕೊ. ನೀವೇನು ಮೇಡಮ್ ಹೀಗೆ ಮಾಡ್ತಾ ಇದ್ದೀರಾ? ನಾನು ಹೇಳಿದ್ದೇನು, ನೀನು ಮಾಡಿದ್ದೇನು? ಮೇಡಮ್, ತಿಳಿದೆ ಇದು ಒಂದ್ಸಲಿ ತಪ್ಪಾಗೋಯ್ತು. ದಯವಿಟ್ಟು ನನ್ನನ್ನು ಕಾಪಾಡಿ ಮೇಡಮ್. ಕಾಪಾಡೋದ ನಿನ್ನನ್ನು? ಹಲೋ, ನಿನಗೆ ಅವನನ್ನು ಫಾಲೋ ಮಾಡು ಅಂತ ಕಳಿಸಿಲ್ಲ. ಬೇಗ ಬೇಗ ಅವನ ಕತೆ ಮುಗಿಸು. ಮಿಸ್ ಆಗಿ ಅವ್ನು ಬದುಕಿದ್ರೆ ನೀನು ಬಿಡಲ್ಲ. ಮೇಡಮ್, ದಯವಿಟ್ಟು ನನ್ನನ್ನು ಬಿಟ್ಬಿಡಿ ಮೇಡಮ್. ನನಗೆ ನಿಮ್ಮ ದುಡ್ಡು ಆಸ್ತಿ ಏನು ಬೇಡ. ಜೀವ ಒಂದಿದ್ರೆ ಎಲ್ಲೋ ಒಂದು ಕಡೆ ಕೂಲಿ ಮಾಡ್ಕೊಂಡು ಜೀವನ ಮಾಡ್ತೀನಿ. ದಯವಿಟ್ಟು ನನ್ನನ್ನು ಬಿಟ್ಬಿಡಿ ಮೇಡಮ್. ನೀನಿರೋದು ಚಕ್ರವ್ಯೂಹದೊಳಗೆ. ನೀನು ಬಿಡು ಅಂದ ತಕ್ಷಣ ಬಿಟ್ಬಿಡಕ್ಕಾಗತ್ತಾ? ಒಂದು ವೇಳೆ ನಾನು ಬಿಟ್ಟರೂ ಕೂಡ ಅಷ್ಟು ಸುಲಭವಾಗಿ ನೀನು ಆಚೆ ಹೋಗೋಕ್ಕಾಗಲ್ಲ. ನಿನ್ನಿಂದ ಒಂದು ಕೆಲಸ ಆಗಬೇಕು. ಅದನ್ನು ಮಾಡಿ ಮುಗಿಸು. ಆಮೇಲೆ ಆಸ್ತಿ ಜೊತೆ ನಿನಗೆ ಸನ್ಮಾನ ಮಾಡಿ ಕಳಿಸ್ತೀನಿ. ಅಯ್ಯೋ ಬೇಡ ಮೇಡಮ್, ನೀವು ಹೇಳಿದ ಒಂದು ಕೆಲಸ ಮಾಡಿ ಸಿಕ್ಕಿರೋ ಬಹುಮಾನನೇ ಸಾಕು. ಚಿನ್ನ ಪೂರ್ತಿ ಜೈಲಲ್ಲಿ ಮುದ್ದೆ ಮುರಿತೀನೇನೋ ಅನ್ನಿಸ್ತಾ ಇದೆ. ಅಂಥದ್ರಲ್ಲಿ ಇನ್ನೊಂದು ಕೆಲಸ ಅಂದರೆ ನನ್ನ ನೇಣಿಗೆ ಹಾಕೋದಂತೂ ಗ್ಯಾರಂಟಿ. ಆ ಸೂರಿ ಕೈಕಲ್ಲಿ ಹಿಡ್ದಾದ್ರೂ ಅವನನ್ನು ತಡಿತೀನಿ. ದಯವಿಟ್ಟು ನನ್ನನ್ನು ಬಿಟ್ಬಿಡಿ ಮೇಡಮ್. ನೀನು ಹೋಗಿ ಹಿಡ್ಕೊಳ್ಳೋಕ್ಕೆ ಬಾಡಿನೇ ನಿನಗೆ ಸಿಗಲ್ಲ. ಆಲ್ರೆಡಿ ಅವನ ಕತೆ ಮೇಡಮ್, ಏನು ಹೇಳ್ತಾ ಇದ್ದೀರಾ? ನಿಜಾನೇ ಹೇಳ್ತಾ ಇದ್ದೀನಿ. ಇಷ್ಟೊತ್ತು ನಾನು ಯಾರ ಜೊತೆ ಫೋನಲ್ಲಿ ಮಾತಾಡಿದೆ ಅಂದ್ಕೊಂಡೆ? ಆ ಸೂರಿನ ಯಮಲೋಕಕ್ಕೆ ಪಾರ್ಸಲ್ ಮಾಡಿದ್ದ ಲಾರಿ ಡ್ರೈವರ್ ಜೊತೆ. ಯಾವ ಜನ್ಮದ ಋಣನೋ ಏನೋ, ಆ ತಾಯಿ ಬಂದು ನನ್ನ ಮಗನ ಜೀವ ಉಳಿಸ್ಕೊಟ್ರು. ಅವಳೀಗ ನನ್ನ ಮಗನಿಗೆ ಪುನರ್ಜನ್ಮ ಕೊಟ್ಟ ತಾಯಿ ಇದ್ದಾಗೆ. ಅಂಥ ಮನಸ್ಸಿರೋ ಅವ್ರಿಗೆ ಯಾಕೆ ಹೀಗೆ ಶಿಕ್ಷೆ ಕೊಡ್ತಿದೀಯಾ? ನೀನು ಕೇಳಿದ ತಕ್ಷಣ ಹೇಳ್ಬಿಡ್ತೀನಿ ಅನ್ಕೊಂಡ್ಯಾ? ನೋಡು, ನಾನು ಅರ್ಜೆಂಟಾಗಿ ಈ ಮೆಡಿಸಿನ್ ತಗೊಂಡು ಹೋಗಬೇಕು. ಅಲ್ಲೊಬ್ರು ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ದಾರೆ. ನಾನು ಹೋಗಿ ಬ್ಲಡ್ ಕೊಡಬೇಕು. ಮರ್ಯಾದೆಯಿಂದ ದಾರಿ ಬಿಡು.